ನೆಲನೆಲ್ಲಿಯ ಪೋಷಕಾಂಶಗಳು. ಮದ್ಯಪಾನಕ್ಕೆ ವ್ಯಸನಿಯಾಗಿರುವ ಜನರನ್ನು ಸಾಮಾನ್ಯ ಜೀವನಕ್ಕೆ ತರಲು ಸಹಾಯ ಮಾಡುವುದು ಈ ನೆಲನೆಲ್ಲಿ. ಜ್ವರ, ಬಾಯಿ ಹುಣ್ಣು ಮತ್ತು ಹೊಟ್ಟೆ ಹುಣ್ಣು ಇದ್ದರೂ ಸಹ ಇದು ಗುಣವಾಗುತ್ತದೆ. ಮೂತ್ರಪಿಂಡದ ಕಲ್ಲುಗಳಿದ್ದರೆ ನೆಲನೆಲ್ಲಿಗೆ 3 ಭಾಗ ನೀರು ಸೇರಿಸಿ 1 ಭಾಗಕ್ಕೆ ಕುದಿಸಿ ಕುಡಿದರೆ ಕಲ್ಲುಗಳು ಒಡೆದು ಹೊರಬರುತ್ತವೆ. ದಿನಕ್ಕೆ 3 ಬಾರಿ ಊಟ ಮಾಡಿದ ನಂತರ ಅರ್ಧ ಟೀಚಮಚ ನೆಲನೆಲ್ಲಿ ಪುಡಿಯನ್ನು ಸೇವಿಸುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿದ್ದರೂ ವೈದ್ಯರ ಸರಿಯಾದ ಸಲಹೆಯಿಲ್ಲದೆ ನೆಲನೆಲ್ಲಿಯನ್ನು ಸೇವಿಸಬಾರದು. ಅದೇ ರೀತಿ ಮಹಿಳೆಯರಿಗೆ ಭಾರೀ ರಕ್ತಸ್ರಾವ ಅಥವಾ ರಕ್ತಹೀನತೆ ಇದ್ದರೆ ಈ ನೆಲನೆಲ್ಲಿಯೇ ಔಷಧ. ಈ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ತಿಂದಾಗ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಮತ್ತು ಲ್ಯೂಕೋರಿಯಾ ಸಮಸ್ಯೆ ನಿವಾರಣೆಯಾಗುತ್ತದೆ. ಅಥವಾ 1 ಹಿಡಿ ನೆಲನೆಲ್ಲಿ ಎಲೆಗಳನ್ನು ಪುಡಿಮಾಡಿ ನೀರಿನಲ್ಲಿ ಕುದಿಸಿ ದಿನಕ್ಕೆ 2 ಬಾರಿ ಕುಡಿದಾಗ ಲ್ಯೂಕೋರಿಯಾ ಮಾತ್ರವಲ್ಲ, ಬಂಜೆತನವೂ ನಿವಾರಣೆಯಾಗುತ್ತದೆ. ಅತಿಯಾದ ಕೂದಲು ಉದುರುವಿಕೆಯಿದ್ದರೆ ಈ ತಂಪಾದ ನೆಲನೆಲ್ಲಿ ಎಲೆಯನ್ನು ಪುಡಿಮಾಡಿ ನಿಮ್ಮ ಕೂದಲಿಗೆ ಹಚ್ಚಿ 30 ನಿಮಿಷಗಳ ಕಾಲ ನೆನೆಸಿ ಸ್ನಾನ ಮಾಡಬಹುದು. ಇದನ್ನು ಅಂಗಡಿಗಳಲ್ಲಿ ನೆಲನೆಲ್ಲಿ ಮುಲಾಮು ಎಂದು ಮಾರಾಟ ಮಾಡಲಾಗುತ್ತದೆ. ನೆಲನೆಲ್ಲಿ ಎಲೆಗಳನ್ನು ಕಡಲೆಕಾಯಿ ಹಿಟ್ಟಿನೊಂದಿಗೆ ಪುಡಿಮಾಡಿ ದೇಹದ ಮೇಲೆ ಉಜ್ಜಿ ಸ್ನಾನ ಮಾಡುವುದರಿಂದ ಚರ್ಮಕ್ಕೆ ರಕ್ಷಣೆ ಸಿಗುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧ ವೈದ್ಯರು ಸುರೇಶ್